ಜೈ ಹಿಂದ್ ಎಲ್ಲ ನನ್ನ ಎಸ್ ಎಸ್ ಸಿ ಜಿ ಡಿ ಎಸ್ಪಿರೆಂಟ್ಸ್ಗೆ ಎಸ್ ಎಸ್ ಸಿ ಜಿ ಡಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದಲ್ಲಿ ಕಾನ್ಸ್ಟೇಬಲ್ ಜಿ ಡಿ ಕಾನ್ಸ್ಟೇಬಲ್ ಹುದ್ದೆಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿಬಿಟ್ಟು ಈಗಾಗಲೇ ಎಕ್ಸಾಮ್ ಅನ್ನ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಕಮೆಂಟ್ಗಳ ಮೂಲಕ ಆಯ್ತು ಸರ್ ಕಾಲ್ಗಳ ಮೂಲಕ ಆಯ್ತು ಮೆಸೇಜ್ಗಳನ್ನ ಮಾಡ್ತಾ ಇದ್ರಿ ಸರ್ ನಾವೀಗ ಆಲ್ರೆಡಿ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಅನ್ನ ಮುಗಿಸಿದೀವಿ ಸರ್ ಕೀ ಆನ್ಸರ್ ಅನ್ನ ಯಾವಾಗ ಬಿಡ್ತಾರೆ ಸರ್ ಮೊದಲೆಲ್ಲ ಎಸ್ ಎಸ್ ಸಿ ಜಿ ಡಿ ಬರ್ದಾಗ ಸೊ 5-6 ದಿನದಲ್ಲೇ ಕೀ ಆನ್ಸರ್ ಗಳನ್ನ ಬಿಡ್ತಾ ಇದ್ರು ಸರ್ ಇನ್ನೂ ತಾನೇ ಕೀ ಆನ್ಸರ್ ಅನ್ನ ಬರ್ತಾ ಇಲ್ಲ ಸೊ ಯಾವ ಡೇಟ್ ಗೆ ಬರ್ಬೋದು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳಿ ಸೊ ಇದ್ರ ಬಗ್ಗೆ ಎಸ್ ಎಸ್ ಸಿ ಜಿ ಡಿ ಯಾವುದೇ ತರಂತ ಅಪ್ಡೇಟ್ ಅನ್ನ ಕೊಟ್ಟಿರ್ಲಿಲ್ಲ ನಾನು ಇಷ್ಟು ದಿನ ಇದ್ರು ಯಾಕಂದ್ರೆ ಎಕ್ಸಾಮ್ ಬಗ್ಗೆ ಯಾವ ತರ ಇದೆ ಅಂತ ಹೇಳಿ ಕೊಟ್ಟಿದ್ದೆ ಸೊ ಬಟ್ ಕೀ ಆನ್ಸರ್ ಬಗ್ಗೆ ಯಾವ ಅಪ್ಡೇಟ್ ಕೂಡ ಕೊಟ್ಟಿರಲಿಲ್ಲ ಸಾಕಷ್ಟು ವಿದ್ಯಾರ್ಥಿಗಳು ಯಾಕಂದ್ರೆ ಪ್ರತಿಯೊಬ್ರು ಕೂಡ ಆ ವಿಡಿಯೋಗೋಸ್ಕರ ಕಾಯ್ತಾನೆ ಇರ್ತಾರೆ ಸರ್ ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿ ಸರ್ ನಮ್ಗೆ ಬಹಳ ಟೆನ್ಷನ್ ಆಗ್ತಾ ಇದೆ ಅಂತ ಹೇಳಿ ಸೊ ನಿಮ್ಗೋಸ್ಕರ ನನ್ನ ಗೊತ್ತಿರತಕ್ಕಂತ ಮಾಹಿತಿ ಪ್ರಕಾರ ನಿಮ್ಗೆ ಯಾವ ಡೇಟ್ ಇಂದ ಹಿಡಿದು ಯಾವ ಡೇಟಿನ ಒಳಗಡೆ ನಿಮ್ಮ ಕೀ ಆನ್ಸರ್ ಬರ್ಬೋದು ಅನ್ನೋದನ್ನ ನಾನು ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಓಕೆ ನೀವೇನಾದ್ರೂ ಫಸ್ಟ್ ಆಫ್ ಆಲ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿದ್ರೆ ಸೊ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ ಯಾವುದೇ ಪ್ರೈವೇಟ್ ಜಾಬ್ ಕಾಲ್ಫರ್ ಮಾಡಿದ್ರು ಕೂಡ ಸ್ನೇಹಿತರೆ ಪ್ರತಿಯೊಂದು ಅಪ್ಡೇಟ್ಗಳು ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಇನ್ಫಾರ್ಮೇಶನ್ ಬರ್ತಿರ್ತಕ್ಕಂಥ ನಮ್ಮ ಕರ್ನಾಟಕದಲ್ಲೇ ಎಚ್ ಎ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ ಅನ್ಕೊಳ್ಬಹುದು ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಆದಷ್ಟು ಇನ್ನೂ 4,000 ಫಾಲೋವರ್ಸ್ ಆದ್ರೆ ನಿಮ್ ಮುಂದೆ ಡಿಜಿಟಲ್ ಬೋರ್ಡ್ ಅನ್ನ ತಂದ್ಬಿಟ್ಟು ಪ್ರತಿ ಡೇನು ಕೂಡ ಕ್ಲಾಸಸ್ಗಳಾಯ್ತು ನೋಟಿಫಿಕೇಶನ್ ಆಯ್ತು ನಿಮ್ಗೋಸ್ಕರನೇ ಆ ಬೋರ್ಡ್ ಅನ್ನ ತಂದ್ಬಿಟ್ಟು ಇನ್ಫಾರ್ಮೇಶನ್ಗೋಸ್ಕರನೇ ಬೋರ್ಡ್ ಅನ್ನ ತರ್ತಾ ಇದೀನಿ ಸೊ ಆದ ಕಾರಣಕ್ಕೋಸ್ಕರ ಸಾಕಷ್ಟು ನೀವು ಕೂಡ ನಮ್ಗೆ ಹೆಲ್ಪ್ ಮಾಡ್ಬೇಕಾಗತ್ತಾ ಸೊ ನೀವು ಹೆಲ್ಪ್ ಮಾಡೋದು ಏನು ಬೇಕಾಗಿಲ್ಲ ಜಸ್ಟ್ ಸಬ್ಸ್ಕ್ರೈಬರ್ಸ್ ಗಳನ್ನ ಮಾಡಿಸ್ರಿ ನಿಮ್ಮ ಸ್ನೇಹಿತರಿಗೆ ಕೂಡ ಸೇರನ್ನ ಮಾಡ್ರಿ 1,50,000 ಸಬ್ಸ್ಕ್ರೈಬರ್ಸ್ ಅನ್ನ ಮಾಡಿದ್ರಪ್ಪ ಅಂದ್ರೆ ಅವತ್ತೇ ನಾನು ಡಿಜಿಟಲ್ ಬೋರ್ಡ್ ಅನ್ನ ತಂದ್ಬಿಟ್ಟು ಕ್ಲಾಸ್ ಗಳನ್ನ ಸ್ಟಾರ್ಟ್ ಮಾಡ್ತೀನಿ ಓಕೆ ನೋಡ್ಕೋಬಹುದು ಸಾಕಷ್ಟು ವಿದ್ಯಾರ್ಥಿಗಳು ಸರ್ ಯಾವ ಡೇಟ್ ನಂತರ ಬರ್ಬೋದು ಸೊ ಈ ಸರಿ ಕಟ್ ಆಫ್ ಎಷ್ಟು ನಿಲ್ಬಹುದು ಸರ್ ಆದ್ರೂ ಕೂಡ ಕ್ವಶನ್ ಪೇಪರ್ ಟಫ್ ಇತ್ತು ಸರ್ ಹೈ ಹೋಗುತ್ತಾ ಕಟ್ ಆಫ್ ಲೋ ಹೋಗುತ್ತಾ ಯಾವ ತರ ಅಂತ ಹೇಳಿ ಭಯ ಆಗ್ತಾ ಇದೆ ಸರ್ ನಾವು ಯಾಕಂದ್ರೆ ಮುಂದಿನ ಸರಿ ನೋಡ್ಕೋಬಹುದು ಎಸ್ ಎಸ್ ಸಿ ಅಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಸೆಕ್ಷನಲ್ ಟೈಮಿಂಗ್ ಅನ್ನ ಇಟ್ಟಿದಾರ ಈ ನೋಡ್ಕೊಡ್ರಿ ರೀಸನಿಂಗ್ ಸೆಕ್ಷನ್ ಮ್ಯಾಥ್ಸ್ ಸೆಕ್ಷನ್ ನೆಕ್ಸ್ಟ್ ಜಿ ಕೆ ಜಿ ಎಸ್ ಸೆಕ್ಷನ್ ಇಂಗ್ಲಿಷ್ ಗ್ರಾಮರ್ ಸೆಕ್ಷನ್ ಈ ತರ 4 ಸೆಕ್ಷನ್ ಗಳಿದಲ್ಲ ಸೆಕ್ಷನ್ ವೈಸ್ ನಿಮಗೆ ಮಾರ್ಕ್ಸ್ ಗಳನ್ನ ಅಂದ್ರೆ ಸೆಕ್ಷನ್ ವೈಸ್ ಟೈಮಿಂಗ್ ಅನ್ನ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿದಾರ ಸೊ ಯಾವ ತರಪ್ಪ ಅಂತ ನೋಡ್ಕೋಬಹುದು ಸೊ ಅದ್ರ ಬಗ್ಗೆ ಕೊಡ್ತೀನಿ ನಿಮ್ಗೆ ಯಾವ ಡೇಟ್ಗೆ ಬರ್ಬೋದು ಕೀ ಆನ್ಸರ್ ಅಂತ ಹೇಳಿ ಈಗ ಜಿ ಕೆ ನೆಕ್ಸ್ಟ್ ಮ್ಯಾಥ್ಸ್ ನೆಕ್ಸ್ಟ್ ರೀಸನಿಂಗ್ ನೆಕ್ಸ್ಟ್ ಇಂಗ್ಲಿಷ್ ಓಕೆ ಇವು ಟೋಟಲಿ ಬಂದ್ಬಿಟ್ಟು ನೋಡ್ಕೊಡ್ರಿ 4 ಸೆಕ್ಷನ್ ಅದಾವ ಅಂತ ತಿಳ್ಕೊಳ್ರಿ 4 ಸೆಕ್ಷನ್ ದಲ್ಲಿ ಈ ಸರಿ ನಿಮ್ಗೆ ಯಾರು ಬೇಕಾದ್ರೂ ಕೂಡ 1 ಅವರ್ ದಲ್ಲಿ ನೀವು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡೋಕೆ 60 ಮಿನಿಟ್ಸ್ ಟೈಮಿಂಗ್ ಇತ್ತು ಎಷ್ಟು 60 ಮಿನಿಟ್ಸ್ ಟೈಮಿಂಗ್ ಇತ್ತು ಈ ಸರಿ ನೆಕ್ಸ್ಟ್ ಮುಂದಿನ ವರ್ಷ ನೀವು ಏನಾದ್ರು ಎಸ್ ಎಸ್ ಸಿ ಎಕ್ಸಾಮ್ ಬರೆಯಕ್ ಹೋದ್ರಿಪ್ಪ ಅಂದ್ರೆ ಸೆಕ್ಷನಲ್ ಟೈಮಿಂಗ್ ಅನ್ನ ಇಟ್ಟಿದ್ದಾರೆ ಸೊ ಇದಕ್ ಬಂದ್ಬಿಟ್ಟು ನೋಡ್ಕೊಡ್ರಿ ಎಷ್ಟು ಟೈಮಿಂಗ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಇದಕ್ಕೂ ಕೂಡ 15 ನಿಮಿಷದಲ್ಲಿ ನೀನ್ ಕವರ್ ಮಾಡಬೇಕು ನೆಕ್ಸ್ಟ್ ಇದಕ್ಕೂ ಕೂಡ 15 ಮಿನಿಟ್ಸ್ ನೆಕ್ಸ್ಟ್ ಇದಕ್ಕೂ ಕೂಡ 15 ಮಿನಿಟ್ಸ್ ನೆಕ್ಸ್ಟ್ ಇದಕ್ಕೂ ಕೂಡ 15 ಮಿನಿಟ್ಸ್ ಇನ್ಮೇಲೆ ಇದೇ ತರನಾಗಿ ಎಕ್ಸಾಮ್ ಅನ್ನ ನಡೆಯುವಂತ ಸಾಧ್ಯತೆ ಇದೆ ಇಲ್ಲ ಸರ್ ನನಗೆ ಜಿ ಕೆ ದಲ್ಲಿ 5 ನಿಮಿಷದಲ್ಲಿ ನಾನು ಅಷ್ಟು ಕ್ವಶನ್ ಟಚ್ ಮಾಡ್ತೀನಿ ಬಟ್ ನಾನು ಮ್ಯಾಥ್ಸ್ ಗೆ ಮತ್ತು ರೀಸನಿಂಗ್ ಗೆ ಜಾಸ್ತಿ ಟೈಮಿಂಗ್ ಬೇಕಂತಂದ್ರೆ ಅದು ಆಗೋದಿಲ್ಲ 15 ನಿಮಿಷದಲ್ಲಿ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗಿಬಿಡುತ್ತೆ ಆ ತರ ನಿಮ್ಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ಹೆವಿ ಕಾಂಪಿಟೇಷನ್ ಆಗೋದ್ರಿಂದ ಎಲ್ಲ ಟ್ಯಾಲೆಂಟೆಡ್ ಪರ್ಸನ್ಸ್ ಇದಾರೆ ಯಾರು ಕೂಡ ಲೋ ಇಲ್ಲ ಎಲ್ಲರೂ ಕೂಡ ಹೆವಿ ಟ್ಯಾಲೆಂಟೆಡ್ ಪರ್ಸನ್ಸ್ ಇದಾರೆ ಅವ್ರ ತಕ್ಕಂಗನೆ ಎಕ್ಸಾಮ್ ಅನ್ನ ನಡೆಸ್ತಾ ಇದಾರೆ ಸೊ ಈಗಿನ ಜನರೇಷನ್ ಕೂಡ ಅದೇ ತರನಾಗಿ ಇದೆ 5G 4G ಯಾವ ತರ 4G 5G ಹಂಗ ಆಗ್ತಾ ಹೋಗ್ತಾ ಇದೆಯಲ್ಲ ಆ ತರ ಕ್ವಶನ್ ಪೇಪರ್ ಗಳನ್ನ ಚೇಂಜ್ ಮಾಡ್ತಾನೆ ಹೋಗ್ತಾ ಇದ್ದಾರೆ ಸೊ ನೋಡ್ಕೋಬಹುದು ನಿಮ್ಮ ಕೀ ಆನ್ಸರ್ ಬರುವಂತ ಸಾಧ್ಯತೆ ಯಾಕಂದ್ರೆ ನನಗೆ ಅಂದಿದ ಪ್ರಕಾರ ಯಾಕಂದ್ರೆ ಎಷ್ಟೋ ಕಡೆನೂ ಕ್ವಶನ್ ಪೇಪರ್ ಗಳ ಲೀಕ್ ಆಗಿದ್ದು ಸೊ ಅದ್ರ ಬಗ್ಗೆ ಏನಾದ್ರು ಎಕ್ಸಾಮ್ ನ ನಡೆಸ್ತಾರ ಅದೇನಂತ ಹೇಳಿ ಅದ್ರ ಬಗ್ಗೆ ಯಾವುದೇ ತರನಂತ ಮಾಹಿತಿ ಕೂಡ ಬಂದಿಲ್ಲ ಏನ್ ಮಾಡ್ತಾ ಇದ್ದೀರಪ್ಪ ಅಂದ್ರೆ ನನ್ಗ ಬಂದಿರತಕ್ಕಂತ ಮಾಹಿತಿ ಏನಪ್ಪಾ ಅಂದ್ರೆ ಇವತ್ತೇ ಅಂದ್ರೆ 7, 8, 9, 10, 11 ಈ ದಿನಾಂಕದಂತರೂ ನಿಮ್ದು ಕೀ ಆನ್ಸರ್ ಬರ್ತದ ಅಂತ ಹೇಳಿ ಅಪ್ಡೇಟ್ ಗಳು ಬರ್ತಾ ಇದಾವೆ ಸೊ ಆ ಇನ್ಫಾರ್ಮೇಶನ್ ಗಳನ್ನ ತಗೊಂಡ್ಬಿಟ್ಟು ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಇದೀನಿ ಸೊ ನಾ ಎಕ್ಸಾಕ್ಟ್ ಆಗಿ ಇದೇ ಡೇಟಿಗೆ ಬರ್ತದ ಅಂತ ಹೇಳಿ ಹೇಳೋದಿಲ್ಲ ಯಾಕಂದ್ರೆ ನೀವು ಅನ್ಕೊಳ್ಬಹುದು ಸರ್ ಒಂದಿಷ್ಟು ಕಡೆ ಕ್ವಶನ್ ಪೇಪರ್ ಲೀಕ್ ಆಗಿದಾವಲ್ಲ ಸರ್ ಒಂದಿಷ್ಟು ಕಡೆ ಕರೆಕ್ಟ್ ಆಗಿ ಎಕ್ಸಾಮ್ ಅನ್ನ ನಡೆದಿಲ್ಲಲ್ಲ ಸರ್ ಅವ ಎಕ್ಸಾಮ್ ನಡೆಸಬೇಕಲ್ಲ ಸರ್ ಅವೆಲ್ಲ ಎಕ್ಸಾಮ್ ನಡೆದಾದ್ಮೇಲೆ ಕೀ ಆನ್ಸರ್ ಬಿಡ್ಬೇಕಲ್ಲ ಸರ್ ಓಕೆ ಅದು ಕೂಡ ಇದೆ ಸೊ ಅದನ್ನೆಲ್ಲ ಅವ್ ಎಕ್ಸಾಮ್ ನಡೆಸ್ತಾರೋ ಬಿಡ್ತಾರೋ ಅದೇನ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ ಸೊ ಈಗ ನನ್ನ ಪ್ರಕಾರ ಕೀ ಆನ್ಸರ್ ಅನ್ನ ಯಾವಾಗ ಬರ್ತದ ಅಂತ ಹೇಳಿ ನಾನು ಕೂಡ ಮಾಹಿತಿಗಳನ್ನ ತಗೊಂಡೆ ಸೊ ಅವ್ರ ಏನ್ ಹೇಳಿದ್ರಪ್ಪ ಅಂದ್ರೆ 7ನೇ ತಾರೀಕು 8ನೇ ತಾರೀಕು 9ನೇ ತಾರೀಕು 10, 11 ಇಷ್ಟು ಡೇಟ್ ಒಳಗಡೆ ಬರ್ಬಹುದು ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ನಾನು ಕನ್ಫರ್ಮ್ ಡೇಟ್ ಅನ್ನ ಹೇಳೋದಿಲ್ಲ ಯಾವುದೇ ಇನ್ಫಾರ್ಮೇಶನ್ ಅಪ್ಡೇಟ್ ಬರ್ಬೇಕಂದ್ರೂ ಕೂಡ
ವೆಬ್ಸೈಟ್ ಮುಖಾಂತರನೇ ಬರ್ತದ. ಸೊ ಇನ್ನೂ ಕೂಡ ಯಾವ ವೆಬ್ಸೈಟ್ ಮುಖಾಂತರನೂ ಕೂಡ ಮಾಹಿತಿ ಕೂಡ ಬಂದಿಲ್ಲ. ಸೊ ವೆಬ್ಸೈಟ್ ಮುಖಾಂತರನೂ ಕೂಡ ಇವತ್ತೇ ಏನಾದ್ರೂ ಬಂತಪ್ಪ ಅಂದ್ರೆ ನಿಮ್ಮ ಕೀ ಆನ್ಸರ್ ಇವತ್ತೇ ಬರಲಿ. ಸೊ 11ನೇ ತಾರೀಕು ಬರಲಿ. ಯಾವುದೇ SSCGD ವೆಬ್ಸೈಟ್ ನಲ್ಲಿ ಏನಾದ್ರೂ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ದಲ್ಲಿ ವೆಬ್ಸೈಟ್ ನಲ್ಲಿ ಏನಾದ್ರೂ ನೋಟಿಸ್ ಅನ್ನ ಬಂತಪ್ಪ ಅಂದ್ರೆ ಅದ್ರ ಬಗ್ಗೆ ನಾನು ಮಾಹಿತಿಯನ್ನ ಕೊಡ್ತೀನಿ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಈಗ ಆಲ್ರೆಡಿ ಎಕ್ಸಾಮ್ ಅನ್ನ ಬರ್ದಿದ್ರಿ. ಸೊ ನಿಮ್ಮ ಸ್ಕೋರ್ ಆಗುತ್ತಾ ಸರ್? ನಂದು ಏನಿಲ್ಲ ಅಂದ್ರೂ 75 ಪ್ಲಸ್ ಆಗುತ್ತೆ, ನಂದು 85 ಪ್ಲಸ್ ಆಗುತ್ತೆ ಸರ್, ನಾನು ಈ ಸರಿ ಪಕ್ಕಾ ಸೇಫ್ ಸ್ಕೋರ್ ನಲ್ಲಿ ಇದೀನಿ ಸರ್, ನಾನು 90 ಆಗುತ್ತೆ, 100 ಆಗುತ್ತೆ ಸರ್, ನಾನು ಫಿಸಿಕಲ್ ತಯಾರಿಯನ್ನ ಮಾಡ್ಕೊಳ್ಬೇಕು ಅಂತಂದ್ರೆ ಸೊ ಈಗಿಂತ್ರನೇ ಫಿಸಿಕಲ್ ತಯಾರಿಗಳನ್ನ ಮಾಡ್ಕೊಡ್ರಿ. ಯಾವ ಡೇಟಿನಂದು ನಿಮ್ಮ ಫಿಸಿಕಲ್ ಅನ್ನ ಕರೀತಾರೆ ಅಂತ ಹೇಳಿ ಏನೂ ಕೂಡ ಗೊತ್ತಾಗೋದಿಲ್ಲ. ಯಾವುದೇ ಡಿಫೆನ್ಸ್ ಅಲ್ಲೆಲ್ಲ ಇತ್ತು, ಹೋಮ್ ಮಿನಿಸ್ಟರ್ ನಿಮ್ಗೆ ನೋಡ್ಕೋಬಹುದು. ಅವ್ರು ಯಾವ ಟೈಮಿಂಗ್ ದಲ್ಲಿ ಫಿಸಿಕಲ್ ಕರೀತಾರೋ, ಯಾವ ಟೈಮಿಂಗ್ ದಲ್ಲಿ ಎಕ್ಸಾಮ್ ಆಲ್ಮೋಸ್ಟ್ SSCGD ಅಂಕಿ ಇದೇ ಟೈಮಿಂಗ್ ಅಂತ ಫಿಕ್ಸ್ ಮಾಡಿರ್ತಾರೆ. ಇರ್ಲಿ, ಹೆಚ್ಚು ಕಡಿಮೆ ಆಗ್ತಿರ್ತದ ಅಷ್ಟ, ಮತ್ತೇನಿಲ್ಲ. ಫಿಸಿಕಲ್ ಮಾತ್ರ ಕಂಟಿನ್ಯೂ ಆಗಿ ಇಟ್ಕೊಡ್ರಿ. ಓಕೆ, ನಾನು ಈ ಸರಿ ಎಕ್ಸಾಮ್ ಅನ್ನ ಪಾಸ್ ಮಾಡ್ಕೋತೀನಿ ಸರ್, ಹಾಗೆ ಆಗುತ್ತೆ, ನಾನು ಫಿಸಿಕಲ್ ತಯಾರಿಯನ್ನ ಮಾಡ್ಕೋತೀನಿ ಅನ್ನೋರು ಈಗಿಂತ್ರನೇ ಫಿಸಿಕಲ್ ಸ್ಟಾರ್ಟ್ ಮಾಡ್ಕೊಡ್ರಿ. 2 ಟೈಮ್ ಫಿಸಿಕಲ್ ಮಾಡ್ತಾ ಹೋದ್ರಿಪ್ಪ ಅಂದ್ರೆ ಆರಾಮ್ಸೆ ಆಗಿ ನೀವು 5 ಕಿಲೋಮೀಟರ್ ರನ್ನಿಂಗ್ ಅನ್ನ 24 ನಿಮಿಷದಲ್ಲಿ ಆರಾಮ್ಸಾಗಿ ಕ್ಲಿಯರ್ ಮಾಡ್ತೀರಿ. ಸೊ ಎಲ್ಲ ನನ್ನ ಸಿಸ್ಟರ್ಸ್ ಗಳಿಗೆ ಕೂಡ ಹೇಳ್ತಾ ಇದೀನಿ, ಮಹಿಳೆಯರಿಗೆ ನೀವು ಕೂಡ ಫಿಸಿಕಲ್ ಅನ್ನ ಚೆನ್ನಾಗಿ ಸ್ಟಾರ್ಟ್ ಮಾಡ್ಕೊಡ್ರಿ. ಯಾಕಂದ್ರೆ ನಿಮ್ಮ ಸ್ಕೋರ್ ಕೂಡ ಚೆನ್ನಾಗಿರ್ತದ. ಸೊ ನೀವು ಫಿಸಿಕಲ್ ನಲ್ಲೇ ಸಾಕಷ್ಟು ವಿದ್ಯಾರ್ಥಿಗಳು ಫೇಲ್ ಆಗ್ಬೋದು. ಓಕೆ, ಫಿಸಿಕಲ್ ತಯಾರಿಗಳನ್ನ ಈಗಿಂತ, ಯಾಕಂದ್ರೆ ಇದ್ರ ಬಗ್ಗೆ ನನ್ನ ಕೀ ಆನ್ಸರ್ ಲಿಂಕ್ ಬಂತಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ಸೊ ವಿಡಿಯೋನ ಮಾಡಿ ಹಾಕ್ತೀನಿ, ನಿಮ್ಗೆ ಲಿಂಕ್ ಕೂಡ ಶೇರ್ ಮಾಡ್ತೀನಿ. ಸೊ ಲಿಂಕ್ ಯಾವ ತರ ಚೆಕ್ ಮಾಡ್ಕೊಳ್ಬೇಕು, ನಿಮ್ಮ ಕೀ ಆನ್ಸರ್ ಯಾವ ತರ ನೋಡ್ಕೊಳ್ಬೇಕು ಅನ್ನೋದನ್ನ ಆಟೋಮೆಟಿಕ್ ಆಗಿ ಅದ್ರ ಸಪರೇಟ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಮಾಡಿ 5 ನಿಮಿಷದಲ್ಲಿ ನಿಮ್ಗೆ ಅಪ್ಲೋಡ್ ಮಾಡಿ ಕೊಡ್ತೀನಿ. ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಸೊ ನಮ್ದು ಚಾನಲ್ ಅನ್ನ ಫಾಲೋ ಮಾಡಿ ಇಟ್ಕೊಂಡಿದ್ರಪ್ಪ ಅಂದ್ರೆ ಸೊ ನಿಮ್ಗೆ ಪ್ರತಿ ಒಂದು ಇನ್ಫಾರ್ಮೇಶನ್ ಕೂಡ ಸಿಗ್ತದ. ಸೊ ನನ್ನೊಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ಏನ್ ಎಕ್ಸಾಮ್ ಸೊ ವಿಡಿಯೋನ ನೋಡ್ತಾ ಇದ್ರಲ್ಲ, ಎಲ್ಲ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಸ್ಕೋರ್ ಎಷ್ಟು ಆಗ್ಬಹುದು, ನಿಮ್ಮ ಸ್ಕೋರ್ ಎಷ್ಟು ಆಗ್ಬಹುದು ಸೊ ಕನ್ಫರ್ಮೇಶನ್ ಹೇಳ್ತಲ್ಲ ಅಂದಾಜಿನ ಪ್ರಕಾರ ಸರ್ ನಂದು ಇಷ್ಟು ಸ್ಕೋರ್ ಆಗುತ್ತೆ ಅಂತಂದ್ರೆ ಸೊ ನಿಮ್ಮ ಪ್ರತಿಯೊಬ್ಬರು ಕೂಡ ಸ್ಕೋರ್ ಅನ್ನ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನ ಮಾಡಿ, ಪ್ರತಿಯೊಬ್ರು ಕೂಡ. ಯಾಕಂದ್ರೆ ನಾನ್ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ನೀವೇನ್ ಕಮೆಂಟ್ ಮಾಡಿರ್ತಿರಲ್ಲ ಸ್ನೇಹಿತರೆ, ಸೊ ಆ ಕಮೆಂಟ್ ಗಳನ್ನ ನೋಡೇ ವಿದ್ಯಾರ್ಥಿಗಳು ಕನ್ಫರ್ಮೇಶನ್ ಮಾಡ್ಕೋತಾರೆ. ಸೊ ಈ ಸರಿ ನಮ್ಮ ಕರ್ನಾಟಕ ಕಟ್ಟಪ್ಪು ಈ ಲೆವೆಲ್ಗೆ ನಿಂತ್ಕೊಳ್ತದ. ನಾನ್ ಹೇಳೋದಲ್ಲ, ನಿಮ್ಮ ಕಮೆಂಟ್ ಗಳು ಹೇಳ್ತಾವ್. ಪ್ರತಿಯೊಬ್ರು ಕೂಡ ಕಮೆಂಟ್ ಹಾಕಿರಿ, ಯಾರು ಕೂಡ ಮುಜುಗರ ಪಡ್ಕೊಳ್ಳುವಂತಿಲ್ಲ. ಸೊ ನಿಮ್ ಜೀವನ ನಿಮ್ ಕೈಲೇನೆ ಇದೆ. ಸೊ ನಿಮ್ಮ ಕಮೆಂಟ್ ಗಳನ್ನ, ನಿನ್ನ ಕಮೆಂಟ್ ನೋಡಿ ಇನ್ನೊಬ್ಬ ದೋಸ್ತ್ ನೋಡ್ತಾನೆ, ಸೊ ಅವ್ ನೋಡ್ಕೊಂಡು ಓಕೆ ನನ್ನ ಕಟ್ಟಪ್ ಇವನ್ಕಿನೇ ಜಾಸ್ತಿ ಇರ್ಬೋದು, ನಾನು ಕೂಡ ಹಾಕಿದ್ರೆ ಆಯ್ತು ಕಮೆಂಟ್ ಅನ್ನ. ಓಕೆ, ಅದ್ರ ಮೇಲೆ ಗೊತ್ತಾಗುತ್ತೆ ಈ ಸರಿ ಕಟ್ಟಪ್ ಎಷ್ಟಕ್ಕೆ ನಿಲ್ಬಹುದು ಅಂತ ಹೇಳಿ. ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನ ಹಾಕೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಸೊ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿಗಳು, ಇನ್ಫಾರ್ಮೇಶನ್ ಗಳು ನಿಮ್ಗೆ ಇಷ್ಟ ಆಗಿದೆ ಸೊ ಒಂದು ಲೈಕ್ ಮಾಡ್ರಿ, ವಿಡಿಯೋನ ಪ್ರತಿಯೊಬ್ಬರಿಗೆ ಕೂಡ ಶೇರ್ ಅನ್ನ ಮಾಡ್ರಿ. ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಏನಿದೆಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಅನ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.